ಆತವ ಒಗ್ಯಾನ ಬಾಂಡೆ ಕಸ ಅಡಿಗೆ ಮನೆ ಕೆಲಸ ಎಲ್ಲ ಆದಂಗಾತು. ಇನ್ನೊಂದಿಟ ಆರಾಮ್ ನಮ್ಮವು ನಿಮ್ಮಲ್ಲೇ ಮಾತಾಡ್ಕೊಂತ ಕುಂದ್ರತ್. ಯವ್ವ ಆತನ ಕೆಲಸ? ಹ್ಞೂ ಬೇವ ಎದ್ದು ಬಂದ ಬಿಟ್ಟೆನ. ಅತ್ತಿಗೋ ಜೋಡಿ ಮಾತಾಡ್ಕೊಂತ ಕುಂದ್ರುವ ಅಂತ ಕುಂದ್ರಿಸಿ ಬಂದನಿ. ಮತ್ತೆದಕ್ಕೆ ಬಂದೆ? ಇಲ್ಲವ್ವ ನಿಮ್ಮಪ್ಪ ಅವಸರ ಮಾಡಕತ್ತಾರು. ನಾವಟ್ಟು ಊರಿಗೆ ಹೋಗಿ ಬಿಡ್ತಾವ ತಂಗಿ. ಸುಳ್ಳ ತಡ ಆಗಿ ಹೋದ್ರ ಬಸ್ ಸಿಗಂಗಿಲ್ಲ ಏನಿಲ್ಲ. ಮೊದ್ಲೇ ಈಗ ಸಾಕಟ್ ಗದ್ಲಿರ್ತಾವ ಬಸ್. ನಿಂತು ಹೋಗಾಕ್ರ ಜಾಗ ಬೇಕೋ ಬೇಡೋ, ಅದಕ್ಕೆ ನಡೆದ ಬಿಡ್ತಾವ ನಾವು. ಏನು ಹೋಗೇ ಬಿಡೋರು? ಎಷ್ಟೋ ದಿವ್ಸದ ಮೇಲೆ ಬಂದಿದ್ದಿ, ಭಾಳ ದಿವಸ ಆಗಿತ್ತಂಗಾರ. ನಾರ ಬರ್ಬೇಕಂದ್ರೆ ನನಗೂ ಆಗಿರ್ಕಿಲ್ಲ. ನೀವರ ಬಂದಿದ್ರಿ, ಒಂದೆರಡು ದಿನ ಉಳಿದು ಹೋಗಿದ್ರ ಆಕಿರ್ಕಿಲ್ಲನ? ಅಯ್ಯೋ ನನ್ನ ಮಗಳ ಬೇಸರ ಮಾಡ್ಕೋಬೇಡವಾ ಇವ, ಮತ್ತೆ ಬರ್ತಾವಲ್ಲ ಇನ್ನೇನ ಗಣೇಶೊತ್ತಿಗೆ. ನೀವ ಬರ್ರಿ 2 ದಿನ ಇಲ್ಲಿ ಗಣಪನ್ ತಂದಿಟ್ಕಾರ, ಅಲ್ಲಿ 2 ದಿನ ಬಂದು ಹಬ್ಬ ಮಾಡಿ ಆಮೇಲೆ ಮತ್ತೆ ನಿಮ್ಮೂರಿಗೆ ಬರೋಂತ್ರ ಅಂತ. ಎಲ್ಲಕ್ಕೆತ್ ಬಿಡ್ಬೇ ಇವ, ಬರ್ಬೇಕಂತವು ಅನುಕೂಲ ಆಗೋಂಗಿಲ್ಲ. ನಮ್ಮೂನು ಹುಡುಗರು ದೊಡ್ಡ ಆಗ್ಯಾವ ಈ ಸಲ. ಶಾಲಿ ಕಾಲೇಜ ಅಂತ ಹೊಕ್ಕಿರ್ತಾರು. ಅವ್ರಿಗೆ ಡಬ್ಬಿ ಕಟ್ಟು, ನಾಷ್ಟ ಮಾಡಿಕೊಡು, ಅವ್ರನ್ನ ಸಜ್ಜು ಮಾಡಿ ಕಳಿಸು, ಹೊಲಕ್ಕೆ ಹೋಗೋರ್ನ ಸಜ್ಜು ಮಾಡಿ ಕಳಿಸು, ಮನೆ ಕೆಲಸ ಅದು ಇದು ಅಂತ ಹೇಳಿ ಕೆಲಸನ ಆಗಿಬಿಡ್ತಾವ. ಬಿಟ್ಟು ಬರಾಕ ನನಗೂ ಸೌಡ ಆಗೋಂಗಿಲ್ಲ. ಹೆಂಗಾರ ಮಾಡಿ ಒಂದೆರಡು ದಿನ ಬರ್ರಿ ವಾಯವ್ವ. ನೀನು ಭಾಳ ದಿನ ಆತು ಬಂದೇನೇ ಇಲ್ಲ. ಮತ್ತು ನಿನ್ನ ಮಗಳನ್ನ ಕರ್ಕೊಂಡು ಬಾ ಅದನ್ನು. ಎಲ್ಲಿಯೂ ಬರಾಕ ನಾಯಾಕತ್ತತ್ ನೋಡಿ ಹುಡುಗಿ. ಹ್ಞೂ ಬರ್ತಾ ತಗೋಬೇವ. ಈಗೇನು ಹೋಗೇ ಬಿಡ ಅವ್ರನ್ನ ಹಂಗಾರ ನೀವು. ಮಕ ಸಪ್ ಮಾಡಬೇಡವಾ ತಂಗಿ. ನೀ ಹಿಂಗೆ ಮಕ ಸಪ್ ಮಾಡ್ಕೊಂಡು ಕುಂತ್ರ ನಮಗೆ ಹೋಗಾಕ ಹೆಂಗೆ ಮನಸ್ಸಕ್ಕತ್ ಹೇಳು. ಆಯ್ತು ತಗೋಬೇ ನಡಿ. ಅಟ ಏನಾರ ನಾಷ್ಟಾರ ಮಾಡಿಕೊಡ್ತಾನೆ ಅಂತೀನಟ್. ಅಯ್ಯ ಬೇಡವಾ ಇವ, ಮತ್ತೇನು ತಿನ್ನೋದು? ಇದ ಏನಾರ ನಾಷ್ಟ ಮಾಡಿದೇವಲ್ಲ, ಹೊಟ್ಟೆ ಹಸಿಬೇಕೋ ಬೇಡ. ನಾವು ನಡೆದು ಬಿಡ್ತೇವು, ಬಾ ಹಂಗಾರ. ನಡೀನಿ ತಂಗಿ. ಹೋಗಿ ಬರ್ತೇವ್ರಿವ ನಾವು ಹಂಗಾರಿನ್ನ. ನೀವು ಈಗ ಊರಿಗೆ ಬರೋದ ಬಿಟ್ಬಿಡ್ತೀರಿ, ಹೊಕ್ಕೊಂತ ಬರ್ಕೊಂತೀರ್ರಿವಾ ತಂಗಿ. ಹ್ಞೂ ಏನ ಬರ್ತೇವೆ ತಗೋರಿ. ನೀವು ಇವತ್ತೊಂದು ದಿನಾರ ಇದ್ದಿದ್ರೆ ಅಕ್ಕಿತ್ತು, ಹೊಂಟ ನಿಂತಿರಲ್ಲ. ಏನು ಮಾಡ್ಲಿವ, ಹೊಲದ ಕೆಲಸಗಳ ಹಂಗದಾವು. ಮತ್ತೊಮ್ಮೆ ಬರ್ತೇವೆ ತಗೋ. ವೈನಿ ಹೋಗಿ ಬರ್ತೇವ್ರಿ ಹಂಗಾರ ನಾವೇನು. ಹಾಂ ಹ್ಞೂ ರೀ ವೈನಿ. ಗಿರ್ಜಕ್ಕ ಹೋಗಿ ಬರ್ವಾ. ಅವಾಗ ಕುಕ್ಮ ಹಚ್ಕಾರ ಕಾಲ ನಮಸ್ಕಾರ ಮಾಡ್ಬಾ. ಹ್ಞೂ ರೀ ಅತ್ತಿ. ಗಿರ್ಜಕ್ಕ ಹೋಗಿ ಬರ್ತೇವ ಹಂಗಾರ ನಾವು. ಇವತ್ತೊಂದು ದಿನ ಇರ್ರಿ ಅಂದ್ರೆ ಹೊಲದ ಕೆಲಸ ಅನ್ನಕತ್ತೀರಿ. ಆಯ್ತು ತಗೋ ಹೋಗಿ ಬರ್ರಿ. ನಾ ಎಷ್ಟು ಹೇಳಿರು ನೀವು ಕೇಳಬೇಕಲ್ಲ. ಈಗೀಗ ನನ್ನ ಮೇಲೆ ಕಾಜಿನ ಕಮ್ಮಾಗೈತಿ ನಿಮಗೆ. ಹುಚ್ಚವ್ವ, ಸಣ್ಣಕ್ಕಿದ್ದಾಗನು ಬರೀ ಹಿಂಗನೇ ಮಾಡ್ತಿದ್ದೆ. ನಾವಿರು ಮಟನೂ ತಂದೆ ತಾಯಿಗೆ ಮಕ್ಕಳ ಮೇಗಿನ ಪ್ರೀತಿ ಎಂದೂ ಕಮ್ಮಿ ಆಗೋದಿಲ್ಲ ತಂಗಿ. ನೀನು ವಿಚಾರ ಮಾಡಬೇಡ. ಅಯ್ಯ ಈ ಹುಡುಗಿ ಬರೀ ಕುಕ್ಮ ಆಟ ತಂದತಿ. ಅಲ್ಲಿ ಸೀರೆ ಇಟ್ಟಿದ್ನಿ, ಸೀರೆ ಮರೆತು ಬಂದತ್ತನೋ. ಹೋಗಿ ತಗೊಂಡಾರ ಬರ್ತಂತ ತಡಿ. ಆಯ್ತು ತಗೋಯಪ್ಪ, ಬರ್ತಾವಂತ ನಾವು. ಗಿರ್ಜಕ್ಕ ತಗೋರ್ವಾ ಇದನ್ನ. ಸೀರೆ ಅಲ್ಲೇ ಮರೆತು ಬಂದಿದ್ದಿ. ಅಯ್ಯ ವೈನಿ ಇದೆಲ್ಲ ಯಾಕ್ರಿ ಈಗ? ನಾವು ಹಂಗ ಗಿರ್ಜಕ್ಕ ಬಂಗನ ಕೊಟ್ಟು ಹೋದ್ರಾತಂತ ಬಂದಿದ್ದು. ಇದೆಲ್ಲ ಏನು ಬ್ಯಾಡ್ರಿ, ತಗೋರಿ ವೈನಿ. ಬೇಡ ಯಾಕಂತೀರಿ ವೈನಿ? ಶುಕ್ರವಾರ ದಿನ ಮುತ್ತೈದ ಹೆಣ್ಮಗಳು ಮನೆಯಿಂದ ಹೊಂಟಿದೇರಿ, ಹಂಗ ಹೋಗ್ಬಾರ್ದ್ರಿ. ತಗೊಂಡು ಹೋಗ್ರಿ ಸೀರಿನ. ಅಲ್ರಿ ವೈನಿ, ಬಾಗ್ನ ತರಾಕಂತ ಬಂದ ಸೀರೆ ಉಟ್ಕೊಂಡು ಹೋಗೋದು ಸುಮ್ಮ ನಿಮ್ಗೆ ವಜ್ಜೆ ಮಾಡಿದಂಗೆ ಆಕತ್ ನೋಡ್ರಿ ನಾ. ಅಯ್ಯ ಅದ್ರಾಗ ಏನು ವಜ್ಜೆ ಐತ್ರಿ? ಮುತ್ತೈದ ಹೆಣ್ಮಕ್ಳು ಮನೆಗೆ ಬಂದಾಗ ಬರೀ ಕೈಲಿ ಹಂಗ ಕಳಿಸ್ಬಾರ್ದು ಅಂತಾರ್ರಿ. ಅಂತದ್ರಾಗ ನಿಮ್ಮನ್ನ ನಾವು ಮನೆಯಿಂದ ಹಂಗ ಕಳಿಸ್ತೇವನ್ರಿ? ಏನಾಗೋದಿಲ್ಲ, ನೀವು ಈ ಮನೆ ಹೆಣ್ಮಗಳಿದ್ದಂಗ ಉಟ್ಕೊಂಡು ಹೋಗ್ರಿ. ಆದ್ರೂ ರೀ ಏನಾದ್ರೂ ಇದ್ರು ಅಂತ ರಾಗ ಹೇಳಕತ್ತೀವಿ ನೀನು. ಅಲ್ಲ ಅತ್ತಿಗಳು ಹೇಳಕತ್ತಿಲ್ಲ ಮುತ್ತೈದ ಹೆಣ್ಮಕ್ಳು ಹಂಗ ಬರೀ ಕೈಲಿ ಕಳಿಸ್ಬಾರ್ದು ಅಂತ ಹೇಳಿ. ಮತ್ತು ಆದ್ರೂ ಇದ್ರು ಅಂತೀವಿ ನೋಡು. ತಗೋ ಆತ್ ಬಿಡಿವ, ತಗೋತಾನಂತ. ಗಿರ್ಜಕ್ಕ ಒಂದ್ ಕೈಚೀಲ ತಗೊಂಡ್ ಬರ್ಬಾರವಾ? ಅವ್ವ ಹಂಗ ಕೈಚೀಲ ಹಿಡ್ಕೊಂಡು ಹೋಗ್ಬೇಕನ? ಅಯ್ಯ ಪಾರಕ್ಕ ಚಲೋ ನೆನಪು ಮಾಡಿದ್ ನೋಡ್ದ. ಒಂದಿಸ್ ಕಡ್ಲಿ ಆಮೇಲೆ ಹೆಸರು ಕಾಳು ಹಾಕಂತ ಹೇಳಿದಾರ ಅತ್ತಿ. ನಾನು ಮರ್ತ ಬಿಟ್ಟನ್. ಆ ಕೈಚೀಲ್ದಾಗ ಒಂದಿಸ್ ಕಡ್ಲಿ ಶೇಂಗಾ ಕಾಳು ಹಾಕೊಂಡ್ ಬರ್ತಾನು. ತಡಿವ ನಾನು ಹೋಗಿ ಬರ್ತೇನೆ. ಅಯ್ಯ ಅದೆಲ್ಲ ಯಾಕೆ ಬಿಡ್ರಿವ, ಈಗ ಮತ್ತೊಮ್ಮೆ ಒಯ್ತಾನಂತ. ಇಲ್ಲ ಅಳಣ್ಣ, ಈ ಸಲದ್ದು ನಮ್ಮ ಹೆಸರು ಮಸ್ತ್ ಬಂದಾವ ನೋಡು. ಹೊಸ ಹೆಸರು ಅದಾವು, ಒಯ್ರಿ ನೀವು ಹೊಸ. ಆತ್ರವ ತಂಗಿ, ಮಾವಾರಿಗಿದು ಹೇಳ್ರಂಗಾರ. ಹೊಲಕ್ಕೆ ಹೋಗಿದಾರ ಅವ್ರು ಬರೋ ಮಟ ನಮಗೂ ನಿಂದ್ರಕ್ಕೆ ಟೈಮ್ ಇಲ್ಲ. ಬಂದ್ಮೇಲೆ ಹೇಳ್ಬಿಡ್ರಿ, ಅವ್ರಿಗೂ ಹೇಳ್ರಿ, ಹಳೆಯಾಗೂ ಹೇಳ್ಬಿಡ್ರಿ ಹಂಗಾರ. ಹ್ಞೂಣ್ಣ ಹೇಳ್ತಾ ತಗೋರಿ. ಏನ ನಡಿ ಹಂಗಾರ. ಮತ್ತೆ ಹಂಗ ನಿಂತ್ಕೊಂತ ತಡಾನ ಆಗ್ಬಿಡ್ತೈತಿ. ಹ್ಞೂ ರೀ ಆತ್ರಿ, ಹೋಗಿ ಬರ್ತೇವ್ರಿ ಹಂಗಾರ ನಾವು. ಹ್ಞೂ ಯವ್ವ. ಇವತ್ತೊಂದು ದಿನ ಉಳಿರಿ ಅಂದ್ರೆ ಉಳಿಲೇ ಇಲ್ಲ. ಹೋಕ್ಕೇವ್ ಅಂತ ಹೇಳಿ ಹೊಂಟ ಬಿಟ್ರ ಹಂಗ. ಪಾಪ ಗಿರ್ಜಕ್ಕ ಮನಸ್ಸಿಗೆ ಎಷ್ಟು ಬೇಸರ ಮಾಡ್ಕೊತೇವೋ ಏನೋ. ಗಿರ್ಜಕ್ಕ ಎದಕ್ಕೆ ಹಂಗೆ ಮಕ ಸಪ್ ಮಾಡ್ಕೊಂಡು ನಿಂತಿ? ಮತ್ತು ಅವರು ಕೆಲಸ ಬಗಸಿ ಅಂತ ಹೇಳಿ ಹೊಲ್ದಾನು 12 ಕೆಲಸ ಇರ್ತಾವು. ಹಂಗ ಉಳಿ ಅಂದ ಕೂಡಲೇ ಎಲ್ಲಿ ಉಳಿಯಾಕತ್ ನೀನೇ ಹೇಳು. ಆದ್ರೂ ರೀ ಅತ್ತೀರಿ
ಏನು ಮಾಡೋದು ಆಗಿರ್ಜಕ್ಕ ಇನ್ನು ಎಲ್ಲ ಹೆಣ್ಮಕ್ಳ ಜೀವನನೂ ಹಿಂಗೆ ನೋಡ ನಿಂದೊಬ್ಬಕ್ಕಿದ ಕಥೆಯಲ್ಲ ನಂದೊಬ್ಬಕ್ಕಿದ ಕಥೆಯಲ್ಲ ಎಲ್ಲ ಹೆಣ್ಮಕ್ಳಿಗೇನು ತವ್ರ ಮನೆಯಿಂದ ಯಾರ ನಮ್ಮ ಮನೆಗೆ ಬಂದ ವಾಪಸ್ ಊರಿಗೆ ಹೊಂಟು ನಿಂತ್ರಂದ್ರೆ ನಮ್ಮ ಕಳ್ಳನ ಕಿತ್ತು ಹೊಂಟತನೋ ಅನ್ನುವಷ್ಟ ಹೊಟ್ಯಾಗ ಸಂಕಟಾಕಿರ್ತೈತಿ ಏನು ಮಾಡೋದು ಹೇಳ್ಕೊಳಕ್ಕೆ ಬರೋಂಗಿಲ್ಲ ಒಳಗ ನುಂಗಾಕೂ ಆಗೋಂಗಿಲ್ಲ ಮಕ್ಕದ ಮೇಲಂತೂ ತೋರಿಸ್ಕೊಂಡು ಅಡ್ಡಾಡಕ್ಕೂ ಆಗೋದಿಲ್ಲ ಮನಸ್ನ್ಯಾಗ ಎಲ್ಲ ದುಃಖನೂ ನುಂಗ್ಕೊಂಡ್ಕಾರ ಮತ್ತು ನಕ್ಕೋಂತ ಜೀವನ ನಡೆಸ್ಕೊಂತ ಹೋಗ್ಬೇಕು ಇಷ್ಟ ಹೆಣ್ಮಕ್ಳ ಜೀವನ ಆಯ್ತು ಇರ್ತೀರಿ ನಕ್ಕೊಂತ ಇರ್ತೇನೆ ತಗೋರಿ ಹುಚ್ಚುಡುಗಿ ನಕ್ಕೊಂತ ಇರ್ತೇನಂತ ಹೇಳಿ ನಿನ್ನ ಬಾಯಿ ಅಷ್ಟೇ ಹೇಳತೈತಿ ನಿನ್ನ ಮನಸ್ಸು ನಮಗೇನು ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡೇನ ನೋಡು ಇನ್ನೊಂದು 2 ದಿನ ಹೋಗಲಿ ಗಣಪ ಬಂದ್ಮೇಲೆ ಒಂದು 2 ದಿನ ಗಂಡ ಹೆಂಡತಿ ಹುಡುಗರನ್ನ ಕರ್ಕೊಂಡ ಹೋಗಿ ಬರೋಂತ್ರೆ ಅಂತ ನೀನು ಭಾಳ ದಿನ ಆತು ಹೋಗೇ ಇಲ್ಲಲ್ಲ ಹೋಗಿ ಬರೋಂತೆ ತಗೋ ಏನ್ರಿ ಇರ್ತೀರಿ ನೀವು ಹೇಳಕತ್ತೀರಿ ಈ ಮಾತ್ರೆ ಹ್ಞೂನವ ತಂಗಿ ನನಗೇನು ಅಷ್ಟು ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡೇನ ನಾವು ಇಬ್ರು ಅಕ್ಕ ತಂಗಿ ನಿನ್ನ ಗತೆನ ಮಾಡ್ತಿದ್ದು ಯಾವಾಗ ತವ್ರ ಮನೆಗೆ ಹೋದೆವೋ ಯಾವಾಗ ಒಂದು 8 ದಿನ ಆರಾಮಿದ್ದೆವೋ ಅವನ ಜೋಡಿ ಯಾವಾಗ ಮಾತಾಡೇವೋ ಅನ್ನಿಸ್ತಿತ್ತು ನಮಗೂ ಎಲ್ಲರಿಗೂ ಆಗೋದನ್ನ ಚಡಪಡ್ಕಿ ನಿನ್ನ ಮನಸ್ಸಿನಾಗೂ ಆಗತೈತಿ ಅಷ್ಟ ಹ್ಞೂ ಗಿರ್ಜಕ್ಕ ತಾಯಿ ಅಂದ್ರನ ಹಂಗ ಅಲ್ಲ ನಮ್ಮನ್ನು ಸಾಕಿ ಸಲಿಹೆ ಉಣಿಸೆ ತಿನಿಸೆ ದೊಡ್ಡವ್ರನ್ನ ಮಾಡಿ ಬೆಳೆಸ್ಕಾರ ನಮ್ಮನ್ನ ಹೊರಗಿನವ್ರ ಮನೆಗೆ ಮದುವೆ ಮಾಡಿ ಕೊಡ್ಬೇಕಾರ ಆ ಮನಸ್ಸಿಗೆ ಎಷ್ಟು ತ್ರಾಸಾಗಿರ್ತೈತಿ ಹಂಗನ ನಮಗೂ ಅಷ್ಟೆಲ್ಲ ಮಾಡಿ ತಾಯಿನ ಬಿಟ್ಟಿರೋದಂದ್ರೆ ಮಕ್ಕಳಿಗೇನೂ ಆಗೋದನ್ನ ಆ ಸಂಕಟ ಏನು ಮಾಡೋದು ಸೃಷ್ಟಿ ನಿಯಮನ ಹಂಗೈತಿ ಆದರೂ ಅತ್ತೀರಿ ನನಗೊಬ್ಬಕಿಗೆ ಅಲ್ಲ ನಮ್ಮ ಅವ್ವಾಗೂ ನಾನು ಬಿಟ್ಟು ಹೋಗಾಕ ಹಿಂಗ ಸಂಕಟಕ್ಕಿರ್ತದೆ ಹೌದಿಲ್ರಿ ಆಗೋದ್ಲೇ ಇರ್ತೈತೇನವ ತಂಗಿ ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು ಹುತ್ತಾದ ಒಳಗಿರೋ ಸರಪಾನ ಹುತ್ತಾದ ಒಳಗಿರೋ ಸರಪಾನ ಬೀಗೆಯ ನೆತ್ತಿಯ ಮೇಲಿರುವ ಶಿವಬಲ್ಲ ನೆತ್ತಿಯ ಮೇಲಿರುವ ಶಿವಬಲ್ಲ ಯಾರೂ ಇದ್ದರು ನನ್ನ ತಾಯವ್ವ ನೋಲರ ಸಾವಿರ ಕೊಳ್ಳಿ ಒಲಿಯಾಗ ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನಿನ್ಯಾರ ಹೋಲಾರ ಹೌದ್ರಿ ತಾಯಿ ಪ್ರೀತಿ ಮುಂದೆ ಜಗತ್ತಿನ ಯಾವ ಪ್ರೀತಿನೂ ಸರಿಸಾಟಿ ಆಗೋದಿಲ್ರಿ ತೆಂಗು ತನಗಲ್ಲ ಬಾಳೆಯು ಬನಕಲ್ಲ ಹುಟ್ಟಿದ ಊರಲ್ಲಿ ನದಿ ಇಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ಎಷ್ಟು ಅರ್ಥ ಆಯ್ತಲ್ರಿ ಈ ಹಾಡೊಳಗೆ ಹುಟ್ಟಿದೂರೊಳಗೆ ಯಾವತ್ತೂ ನದಿ ನಿಲ್ಲಂಗಿಲ್ಲಂತ ಅದು ಹರಿದು ಹೋಗಿ ಯಾವತ್ತಿದ್ರೂ ಸಾಗರ ಸೇರಬೇಕು ಹಂಗೆ ಹೆಣ್ಮಕ್ಳು ಹುಟ್ಟಿದ ಮನೆಯೊಳಗೆ ಎಷ್ಟು ದಿವಸ ಇದ್ರೂ ಒಂದು ದಿವಸ ಗಂಡನ ಮನೆ ತನ್ನ ಸಂಸಾರ ಅಂಥೇಳಿ ಆ ಸಾಗರನ ಸೇರಬೇಕು ಇಷ್ಟ ಅಲ್ರಿ ಹೆಣ್ಮಕ್ಳ ಜೀವನ ಏನಾದ್ರೂ ಹೆಣ್ಮಕ್ಳ ಜೀವನ ಒಂದು ನೀರು ಇದ್ದಂಗೆ ಯಾವ ಪಾತ್ರೆ ಒಳಗೆ ಹಾಕಿರನು ಆ ಪಾತ್ರೆ ರೂಪ ಪಡಿತೈತಂತ ಆ ಥರ ಹೆಣ್ಮಕ್ಳ ಜೀವನನೂ ಆಯಾ ಜೀವನಕ್ಕೆ ತಕ್ಕಂಗೆ ಆಯಾ ಮನೆ ಪರಿಸ್ಥಿತಿಗಳಿಗೆ ತಕ್ಕಂಗೆ ಹೊಂದ್ಕೊಂತ ಹೋಗೋದಿರ್ತೈತ್ರಿ ಅಯ್ಯೋ ನಾನು ನೋಡ್ರಿ ದೊಡ್ಡವ್ರಂಗೆ ಮಾತಾಡ್ಬಿಡ್ತೇನೆ ರೀ ಒಂದೊಂದು ಸಲ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ ಏನೋ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಕ್ಷಣ ನನಗೂ ಎಲ್ಲೋ ಒಂಥರ ಮನಸ್ಸು ತುಂಬಿ ಬಂದುಬಿಡ್ತೈತ್ರಿ ಅದಕ್ಕೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ಬಿಡ್ತೇನೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ರಿ ಕತೆ ನೋಡ್ಕೊಂಬಂದ್ರಲ್ಲ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಎಲ್ಲರಿಗೂ